ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 60ನೇ ವಿಡಿಯೋ. ಇದರಲ್ಲಿ ಏನು ಕಂಡುಹಿಡಿಯಬೇಕು, ಸಿಲಿಂಡ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಯಾವ ಥರ ಕಂಡುಹಿಡಿಯೋದು ಇದು? ಯಾವುದಾದ್ರೂ ಸಿಲಿಂಡ್ರ್ ಕೊಟ್ಟಿದಾಗ ಈ ಥರ ಕೊಟ್ಟಿರ್ತಾರೆ. ಇದರಲ್ಲಿ ಏನಂತ ಕೊಟ್ಟವ್ರೆ, ಇದ್ರದ್ದು ರೇಡಿಯಸ್ಸು 1 ಯೂನಿಟ್ಟು, ಅದೇ ಥರ ಹೈಟು 2 ಯೂನಿಟ್ಟು. ರೇಡಿಯಸ್ 1, ಹೈಟು 2. ಇವಾಗ ಇದ್ರದ್ದು ವಾಲ್ಯೂಮ್ ಯಾವ ಥರ ಕಂಡುಹಿಡಿಯೋದು ಅಂದರೆ, ಸಿಲಿಂಡ್ರದ್ದು ವಾಲ್ಯೂಮ್ ಏನು ಅಂದರೆ πr² h ಅಂತ ಮಾಡಬೇಕು. πr² ಅನ್ನೋದು ಇದ್ರ ಬೇಸ್ ಏರಿಯಾ. ಅದು ಹೈಟಿಂದ ಗುಣಿಸಿದಾಗ ಪೂರ್ತಿ ಸಿಲಿಂಡ್ರದ್ದು ವಾಲ್ಯೂಮ್ ಸಿಕ್ಕಿರ್ತದೆ. ಅದೇ ಥರ ಇವಾಗ ಎಷ್ಟಾಯ್ತದೆ ಇದು πr² h ಅಂದರೆ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 1 ಯೂನಿಟ್ಟು 1² ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟು 2 ಯೂನಿಟ್ಟು. 1² ಅಂದರೆ 1 ಟೈಮ್ಸ್ ಆಫ್ 1 ಆಯ್ತದೆ. π ಟೈಮ್ಸ್ ಆಫ್ 1 ಟೈಮ್ಸ್ ಆಫ್ 2 1 2 2 π ಕ್ಯೂಬಿಕ್ ಯೂನಿಟ್ಗಳು ಇದ್ರದ್ದು ವಾಲ್ಯೂಮು ಸಿಲಿಂಡ್ರದ್ದು. ಅದೇ ಥರ ನೆಕ್ಸ್ಟ್ ಇನ್ನೊಂದು ಸಿಲಿಂಡ್ರ್ ಕೊಟ್ಟಿರ್ತಾರೆ. ಈ ಸಿಲಿಂಡ್ರಲ್ಲಿ ಏನಂತ ಕೊಟ್ಟವ್ರೆ ಇವಾಗ, ಈ ಸಿಲಿಂಡ್ರಲ್ಲಿ ಬೇಸ್ ರೇಡಿಯಸ್ಸು 1 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 3 ಯೂನಿಟ್ ಅಂತ ಕೊಟ್ಟವ್ರೆ. ಇಲ್ಲೂ ಎಷ್ಟು ವಾಲ್ಯೂಮ್ ಅನ್ನೋದು ಕಂಡುಹಿಡಿಯಬೇಕು. ಪರ್ಪೆಂಡಿಕ್ಯುಲರ್ ಹೈಟ್ 3 ಯೂನಿಟ್ಟು, ವಾಲ್ಯೂಮ್ ಎಷ್ಟು ಅಂತ. ವಾಲ್ಯೂಮ್ ಅಂತ ಕಂಡುಹಿಡಿಯುವಾಗ πr² h ಅಂತ ಮಾಡಬೇಕು. ಅಲ್ಲಿ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 1 ಯೂನಿಟ್ಟು, ಅದು 1² ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟು 3 ಯೂನಿಟ್ಟು. ಇವಾಗ ಎಷ್ಟಾಯ್ತದೆ, π ಟೈಮ್ಸ್ ಆಫ್ 1 ಟೈಮ್ಸ್ ಆಫ್ 3 1 3 3 ಟೈಮ್ಸ್ ಆಫ್ π ಅಂದರೆ 3π² ಯೂನಿಟ್ಟು. ಆಮೇಲೆ ಸಿಂಪ್ಲಿಫೈ ಮಾಡ್ಬೋದು ಅದನ್ನು 22/7 ಗುಣಿಸ್ಬಿಟ್ಟು π ಬದಲು. ಅದೇ ಥರ ಇನ್ನೊಂದು ಸಿಲಿಂಡ್ರ್ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಕೊಟ್ಟವ್ರು ಇವಾಗ, ಈ ಸಿಲಿಂಡ್ರಲ್ಲಿ ಈ ಥರ ಕೊಟ್ಟವ್ರೆ. ಇದು ಈ ಥರ ಸಿಲಿಂಡ್ರ್ ಕೊಟ್ಬಿಟ್ಟು ಇದು ರೇಡಿಯಸ್ಸು 3 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 5 ಯೂನಿಟ್ ಅಂತ. ರೇಡಿಯಸ್ 3, ಪರ್ಪೆಂಡಿಕ್ಯುಲರ್ ಹೈಟು 5 ಯೂನಿಟ್ಟು. ಇವಾಗ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದರಲ್ಲೂ ಅದೇ ಥರ ಕಂಡುಹಿಡಿಯೋದು ಎಷ್ಟು ಅಂತ ವಾಲ್ಯೂಮ್ನ. ಎಷ್ಟು ಅಂದರೆ ಇದರಲ್ಲಿ ಯಾವ ಥರ, ವಾಲ್ಯೂಮ್ ಈಕ್ವಲ್ ಟು πr² h ಅಂತ ಆಯ್ತದೆ. ಅಲ್ಲಿ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 3 ಯೂನಿಟ್ಟು, 3² ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು 5 ಯೂನಿಟ್ಟು. ಇವಾಗ ಇದೆಷ್ಟು ಆಯ್ತದೆ, 3² ಅಂದರೆ ಎಷ್ಟು, 3 ಟೈಮ್ಸ್ ಆಫ್ 3 3 9. ಇವಾಗ ಇದು π ಟೈಮ್ಸ್ ಆಫ್ 9 ಟೈಮ್ಸ್ ಆಫ್ 5 ಅಂತ. 9 5 45 π ಕ್ಯೂಬಿಕ್ ಯೂನಿಟ್ಗಳು. ಇದ್ರದ್ದು ಇದು ಮಾಡಬೇಕು ಅಂದರೆ ಇದೇನು ಮಾಡ್ಬೋದು, πಗೆ 22/7 ಇಲ್ಲ 3.14 ಗುಣಿಸ್ಬೋದು π ಬದಲು. ಇನ್ನೊಂದು ಸಿಲಿಂಡ್ರ್ ಕೊಟ್ಟಿರ್ತಾರೆ. ಈ ಸಿಲಿಂಡ್ರಲ್ಲಿ ಎಷ್ಟು, ಈ ಸಿಲಿಂಡ್ರಲ್ಲಿ ರೇಡಿಯಸ್ಸು 5 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 7 ಯೂನಿಟ್ಟು. ಇವಾಗ ಎಷ್ಟು ಅಂತ ಕಂಡುಹಿಡಿಯಬೇಕು. ರೇಡಿಯಸ್ 5 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 7 ಯೂನಿಟ್ಟು. ಇವಾಗ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ. ಇವಾಗಲೂ ಅದೇ ಥರ ವಾಲ್ಯೂಮ್ ಈಕ್ವಲ್ ಟು πr² h ಅಂತ ಮಾಡಬೇಕು. ಇವಾಗ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 5 ಯೂನಿಟ್ಟು, 5² ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟು 7 ಯೂನಿಟ್ಟು. 5² ಅಂದರೆ ಎಷ್ಟು ಆಯ್ತದೆ, 5 5 25 ಆಯ್ತದೆ. ಅದೇ ಥರ ಇದು π ಟೈಮ್ಸ್ ಆಫ್ 25 ಟೈಮ್ಸ್ ಆಫ್ 7 ಅಂತ ಆಯ್ತದೆ. 25 7 ಎಷ್ಟು 175. 175 π ಕ್ಯೂಬಿಕ್ ಯೂನಿಟ್ ಆಗಿರ್ತದೆ. ಯಾವುದ್ರದ್ದು, ಇದ್ರದ್ದು ವಾಲ್ಯೂಮು. ಅದೇ ಥರ ಇನ್ನೊಂದು ತಗೊಂಡ್ರೆ ಅದ್ರ ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು ಲಾಸ್ಟಲ್ಲಿ. ಇದರಲ್ಲಿ ಎಷ್ಟು, ಇದ್ರದ್ದು 5 ರೇಡಿಯಸ್ಸು, ಪರ್ಪೆಂಡಿಕ್ಯುಲರ್ ಹೈಟ್ 10 ಯೂನಿಟ್ಟು. ಇವಾಗ ಇದರಲ್ಲಿ ಎಷ್ಟು ಅಂತ ಮಾಡ್ಬೋದು, ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಯಬೇಕು. ರೇಡಿಯಸ್ಸು 5 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 10 ಯೂನಿಟ್ಟು. ವಾಲ್ಯೂಮ್ ಆಫ್ ಸಿಲಿಂಡರು ಮಾಮೂಲಿ πr² h. ಇದು π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 5 ಯೂನಿಟ್ಟು, 5² ಟೈಮ್ಸ್ ಆಫ್ ಹೈಟ್ ಅಂದರೆ 10 ಯೂನಿಟ್ಟು. 5² ಅಂದರೆ ಎಷ್ಟು, 5 ಟೈಮ್ಸ್ ಆಫ್ 5 5 5 25. ಅಲ್ಲಿಗಿದು π ಟೈಮ್ಸ್ ಆಫ್ 25 ಟೈಮ್ಸ್ ಆಫ್ 10 ಅಂತ ಆಯ್ತದೆ. 25 10 250. 250 π ಕ್ಯೂಬಿಕ್ ಯೂನಿಟ್ಗಳು. ಅದು ಈ ಸಿಲಿಂಡ್ರದ್ದು ಟೋಟಲ್ ವಾಲ್ಯೂಮು. ಇದು ಸಿಲಿಂಡ್ರದ್ದು ವಾಲ್ಯೂಮ್ ಕಂಡುಹಿಡಿಯೋದು. ಬಾಯ್.